ಹಲೋ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ, ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿಂದ. ನಾವು ಡೈಲಿ ಡಿಸ್ಕಷನ್ಸ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ನವೋದಯ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಿ, ದ ಸಮ್ ಆಫ್ ಫಸ್ಟ್ 30 ಆಡ್ ನ್ಯಾಚುರಲ್ ನಂಬರ್ಸ್ ಅಂತ. ಏನ್ ಫಸ್ಟ್ ಕ್ವಶನ್? ಫೈಂಡ್ ದಿ ಸಮ್ ಆಫ್ ಫಸ್ಟ್ 30 ಆಡ್ ನ್ಯಾಚುರಲ್ ನಂಬರ್ಸ್ ಅಂತ. ನ್ಯಾಚುರಲ್ ನಂಬರ್ಸ್ ಕಂಡು ಹಿಡಿದು ಗೊತ್ತಾಯ್ತು ನಮ್ಗ. ಹೆಂಗ ನೋಡ್ರಿ, ಇದಕ್ಕೆಲ್ಲದಕ್ಕೊಂದು ಸಿಂಪಲ್ ಫಾರ್ಮುಲಾ ಐತಿ. ಏನಂದ್ರ, ನ್ಯಾಚುರಲ್ ನಂಬರ್ ಸಮ್ ಕೇಳಿದಾಗ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಕೇಳಿದಾಗ n ಇಂಟು n ಪ್ಲಸ್ 1 ಹೋಲ್ ಡಿವೈಡ್ ಬೈ 2 ಅಂತ ಮಾಡ್ಬೇಕು. ನೆಕ್ಸ್ಟ್, ಸಮ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ n ಸ್ಕ್ವೇರ್. n ಅಂದ್ರೆ ಈಗ ಸಪೋಸ್ 30 ಅಂತ ಕೇಳ್ಯಾರಲ್ಲ ಅವರು, ಈ 30ನ ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್, ಸಮ್ ಆಫ್ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ ಏನು, n ಇಂಟು n ಪ್ಲಸ್ 1 ಮಾಡ್ಬೇಕು, ಡಿವೈಡ್ ಬೈ 2 ಮಾಡಂಗಿಲ್ಲ. ಇಷ್ಟೇ ಸಿಂಪಲ್. ಈಗ ನೋಡ್ರಿ, ನಮ್ಗ ಆಡ್ ನ್ಯಾಚುರಲ್ ನಂಬರ್ಸ್ ಕೇಳ್ಯಾರ. ಎಷ್ಟು ಆಡ್ ನ್ಯಾಚುರಲ್ ನಂಬರ್ಸ್ ಕೇಳ್ಯಾರ? 30 ಆಡ್ ನ್ಯಾಚುರಲ್ ನಂಬರ್ಸ್ ಸಮ್ ಕೇಳ್ಯಾರ. ನಮಗ ಇವು ಕೆಳಗಿನ ಎರಡು ಅವಶ್ಯಕತೆ ಇಲ್ಲ, ಅದು ತೆಗೆದಿಳಿಸಿಬಿಡೋಣ ಅಂತ. ಹೌದಾ? ಹಂಗಂದ್ರ ಎಷ್ಟು ಆಡ್ ನ್ಯಾಚುರಲ್ ನಂಬರ್ಸ್ ಸಮ್ ಕೇಳ್ಯಾರ ಅವರು? 30 ಕೇಳ್ಯಾರ. 30ಯ n ಇಸ್ ಈಕ್ವಲ್ ಟು 30 ಆಯ್ತು. n ಇದ್ದಲ್ಲಿ 30 ಹಾಕ್ರಿ, ಎಷ್ಟಾಗುತ್ತಾ? 30 ಸ್ಕ್ವೇರ್ ಆಗುತ್ತಾ? ಇದನ್ನ 30 ಸ್ಕ್ವೇರ್ ಎಷ್ಟಾಗುತ್ತಾ? 3 3 9, 2 zeros 900. ಎಷ್ಟು ಈಸಿ ನೋಡ್ರಿ. ಆಪ್ಷನ್ 3 is the right answer. Okay, let's move forward to next question. ಮುಂದಿನ ಪ್ರಶ್ನೆ ಹೋಗೋಣ. ಏನೈತೆ ಮುಂದಿನ ಪ್ರಶ್ನೆ? ವಾಟ್ ಈಸ್ ದ ಸಮ್ ಆಫ್ ಫಸ್ಟ್ 6 ಮಲ್ಟಿಪಲ್ಸ್ ಆಫ್ 9? ಮಲ್ಟಿಪಲ್ಸ್ ಅಂತ ಹೇಳ್ಯಾರ. 6 ಮಲ್ಟಿಪಲ್ಸ್. ಮಲ್ಟಿಪಲ್ಸ್ ಅಂದ್ರೆ ಮಗ್ಗಿಗಳು ಟೇಬಲ್ಸ್. ಆ ಫಸ್ಟ್ 6 ಟೇಬಲ್ಸ್ ಅದಾವಲ್ಲ, ಅದ್ರ ಸಮ್ ಅಂತ. ಈಗ ನೋಡ್ರಿ, 9 ಫಸ್ಟ್ ಮಲ್ಟಿಪಲ್ ಯಾವುದು? 9. ಅದರ ನೆಕ್ಸ್ಟ್ 18, ನೆಕ್ಸ್ಟ್ 27, ನೆಕ್ಸ್ಟ್ 36, ನೆಕ್ಸ್ಟ್ 45, ನೆಕ್ಸ್ಟ್ 54. 1 2 3 4 5 6 ಮಲ್ಟಿಪಲ್ಸ್. ಅದ್ರ ಸಮ್ ಎಷ್ಟಾಗುತ್ತಾ? 9 8 20 26 39 ಆಗುತ್ತಾ? ಓಕೆ, 39. ನೆಕ್ಸ್ಟ್ 4 5 9 ಪ್ಲಸ್ 1 10, 15 ಪ್ಲಸ್ 3 18, 189 ಆಗುತ್ತಾ? ಇದನ್ನ ಸಮ್ ಮಾಡಿ ಕೂಡಿಸ್ರಿ ಅಷ್ಟೇ, ಮತ್ತೇನಿಲ್ಲ. 8 ಸೇರಿ ಎಷ್ಟಾಯ್ತು ನೋಡ್ರಿ. ಆಪ್ಷನ್ ಸೆಕೆಂಡ್ 1 ಈಸ್ ದಿ ರೈಟ್ ಆನ್ಸರ್. ಒಂದ್ ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು ಏನಂದ್ರೆ, ಮಲ್ಟಿಪಲ್ಸ್ ಅಂದ್ರೆ ಟೇಬಲ್ಸ್. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಏನ್ ಮುಂದಿನ ಪ್ರಶ್ನೆ? ವಾಟ್ ಈಸ್ ದಿ ಕರೆಕ್ಟ್ ಫಾರ್ ಆಲ್ ನಂಬರ್ 17 19 23 ಅಂತ. 17 19 23 ನಂಗೆ ನೋಡಿದ ಕೂಡಲೇ ನಮ್ಗೆ ಏನ್ ಅನ್ಸುತ್ತಾ? ಅವು ಎಲ್ಲವೂ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂದ್ರೆ ಆ ನಂಬರ್ ಮತ್ತೆ 1 ಬಿಟ್ರೆ ಬೇರೆ ಯಾವ ನಂಬರ್ ಇಂದನೂ ಕಂಪ್ಲೀಟ್ಲಿ ಡಿವೈಡ್ ಆಗಲ್ಲ, ಅಥವಾ ಆ ನಂಬರಿಗೆ ಬರೀ ಎರಡೇ ಫ್ಯಾಕ್ಟರ್ಸ್ ಇರ್ತಾವ. 17 1 ಮತ್ತು 17 ಬಿಟ್ರೆ ಯಾವ ನಂಬರ್ ಡಿವೈಡ್ ಆಗಲ್ಲ. 19 1 ಮತ್ತೆ 19 ಬಿಟ್ರೆ ಯಾವ ನಂಬರ್ ಡಿವೈಡ್ ಮಾಡಕ್ಕಾಗಲ್ಲ. 1 ಮತ್ತೆ 23 ಇವಕ್ಕ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ಗೆ ಬರೀ ಎರಡೇ ಫ್ಯಾಕ್ಟರ್ಸ್ ಇರ್ತಾವ. ಇವನ್ ನಂಬರ್ಸ್ಗೆ ಇವು ಇಲ್ಲಿ ನೋಡ್ರಿ, ಆಲ್ ಆರ್ ಇವನ್ ನಂಬರ್ಸ್ ಅಂತ. ಇವನ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ನೋಡ್ರಿ, ಇವಕ್ಕ ಡಿವೈಡ್ ಆಗ್ತಾವ ಇವು 2 ಇಂದ? ಇಲ್ಲ. ಆಪ್ಷನ್ 1 ರಾಂಗ್. ಆಲ್ ಆರ್ ಪ್ರೈಮ್ ನಂಬರ್ಸ್ ಅಂತಾರ. ಇದು ಕರೆಕ್ಟ್ ಆಗಿರಬಹುದು. ನೆಕ್ಸ್ಟ್ ಮುಂದಿನ 3 ಮತ್ತು 4 ಯಾರಕ್ಕೆ ತಪ್ಪು ಅಂತ ನೋಡೋಣ. ಆಲ್ ಆರ್ ಡಿವಿಸಿಬಲ್ ಬೈ 17 ಅಂತ. 17 ಒಂದು 17 ಅಂತ ಡಿವೈಡ್ ಆಗ್ತಾ, ಇದು ಡಿವೈಡ್ ಆಗ್ತಾ ಇಲ್ಲ. 17 ಒಂದು 17, 2 ರಿಮೈಂಡರ್ ಉಳಿತೈತಿ, ಇಲ್ಲಿ 5 ರಿಮೈಂಡರ್ ಉಳಿತೈತಿ. ಅದಕ್ಕೆ ಇದು ತಪ್ಪು. ಆಲ್ ಆರ್ ಲೆಸ್ ದನ್ 20 ಅಂತ. ನೋಡ್ರಿ, 23 20ಕಿಂತ ಕಡಿಮೆ ಐತೆ, ಜಾಸ್ತಿ ಇದೆ. 23 20ಕಿಂತ ಜಾಸ್ತಿ. ಅದಕ್ಕೆ ಆಪ್ಷನ್ 4 ರಾಂಗ್. ಆಪ್ಷನ್ ಸೆಕೆಂಡ್ ಒಂದೇ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ.
ಏನೈತಿ ದ ಸಮ್ ಆಫ್ 1.01 2.003 3.1 4.31 ಒಂದಿಷ್ಟು ಡೆಸಿಮಲ್ಸ್ ಕೊಟ್ಟಾರ, ಅದನ್ನ ಕೂಡಿಸ್ಬೇಕು ನೀಟಾಗಿ ಒಂದೇ ಕಡೆ ವರ್ಟಿಕಲಿಯಾಗಿ ಹಚ್ಕೋಬೇಕು, ಕೂಡಿಸ್ಬೇಕು. ಈಗ ಡೆಸಿಮಲ್ ಎಡಿಷನ್ ಮಾಡೋ ಮುಂದ ಸಿಂಪಲ್ ರೂಲ್ ಅಂದ್ರೇನ, ಆ ಪಾಯಿಂಟ್ ಇರ್ತಲ್ಲ ಈ ಡೆಸಿಮಲ್, ಅದ್ರ ಡೆಸಿಮಲ್ ಕೆಳಗಡೆ ಇರ್ಬೇಕು. ಹೆಂಗ 1.01 ಅಂತ ಬರ್ತೀವಿ ಅಂತ ತಿಳ್ಕೊರಿ. ಅದ್ರ ಕೆಳಗ 2 ನೋಡ್ರಿ, ಪಾಯಿಂಟ್ ಕೆಳಗ ಪಾಯಿಂಟ್ 003. ಈ ನಂಬರ್ ಈ ಕಡೆ ಜಾಸ್ತಿ ಆಗಲಿ ಈ ಕಡೆ ಜಾಸ್ತಿ ಆಗಲಿ ಏನು ತೊಂದರೆ ಇಲ್ಲ, ಆದ್ರ ಪಾಯಿಂಟ್ ಕೆಳಗೆ ಪಾಯಿಂಟ್ ಇರ್ಬೇಕು. ನೆಕ್ಸ್ಟ್ 3.1, ನೆಕ್ಸ್ಟ್ 4.35 ಇವನ್ನೆಲ್ಲವನ್ನು ಆಡ್ ಮಾಡೋಣ. ಆಡ್ ಹೆಂಗ್ ಮಾಡೋದು? 3 ಕೆಳಗಡೆ ಏನಿಲ್ಲ 3 ಬರೀರಿ, 1 + 5 6 ಬರೀರಿ, 1 + 3 4 ಬರೀರಿ, ಡೆಸಿಮಲ್ ಕೆಳಗಡೆ ಡೆಸಿಮಲ್, 1 + 2 3, 3 + 3 6, 6 + 4 10, 10.463, 10.463. ಆಪ್ಷನ್ 4th one is the right answer. ಓಕೆ, ಮುಂದಿನ ಪ್ರಶ್ನೆ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತೆ ನೆಕ್ಸ್ಟ್ ಕ್ವಶನ್. ದ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 7/5 ಆಫ್ ಇಟ್ಸ್ ಬ್ರೆಡ್ತ್ ಇಫ್ ಇಟ್ಸ್ ಪೆರಿಮೀಟರ್ ಈಸ್ 48 ಸೆಂಟಿಮೀಟರ್, ದೆನ್ ವಾಟ್ ಈಸ್ ಇಟ್ಸ್ ಲೆಂತ್ ಅಂತ. ನೋಡ್ರಿ, ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್, ರೆಕ್ಟ್ಯಾಂಗಲ್ ಬಗ್ಗೆ ಮಾತಾಡಕತ್ತೀವಲ್ಲ ನಾವು, ನೀಟಾಗಿ ಒಂದು ರೆಕ್ಟ್ಯಾಂಗಲ್ ಡಯಾಗ್ರಾಮ್ ಹಾಕೋರಿ. ರೆಕ್ಟ್ಯಾಂಗಲ್ ಗೆ ಲಾಂಗೆಸ್ಟ್ ಸೈಡ್ ಇರುತ್ತಲ್ಲ, ಇಲ್ಲಿ ಉದ್ದ ಕಾಣತ್ ನೋಡು, ಇದಕ್ ನಾವು ಲೆಂತ್ ಅಂತ ಕರಿತೀವಿ. ಈ ಸಣ್ಣ ಸೈಡ್ ಇರುತ್ತಲ್ಲ, ಇದಕ್ಕ ಬ್ರೆಡ್ತ್ ಅಂತ ಕರಿತೀವಿ. ಬ್ರೆಡ್ತ್ ಅಂದ್ರ ಅಗಲ. ಈಗ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 7/5 ಆಫ್ ಇಟ್ಸ್ ಬ್ರೆಡ್ತ್ ಅಂದ್ರೆ ಏನು? ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ 7/5 ಆಫ್ ಇಟ್ಸ್, ಆಫ್ ಅಂದ್ರೆ ಮಲ್ಟಿಪ್ಲೈ, ಇಟ್ಸ್ ಬ್ರೆಡ್ತ್ ಅಂತ. ಅಂದ್ರೆ ಬ್ರೆಡ್ತ್ ಗೆ 7/5 ಮಲ್ಟಿಪ್ಲೈ ಮಾಡಿದ್ರೆ ಲೆಂತ್ ಬರುತ್ತೆ ಅಂತ ಅದ್ರ ಅರ್ಥ. ಇವಾಗ ನಮ್ಗೆ ಲೆಂತ್ ಗೊತ್ತಿಲ್ಲ, ಬ್ರೆಡ್ತ್ ಗೊತ್ತಿಲ್ಲ. ಬ್ರೆಡ್ತ್ ನ ನಾವು ಎಕ್ಸ್ ಅಂತ ತಗೊಂಡ್ಬಿಡೋದು. ಲೆಂತ್ ಅವಾಗ ಏನಾಗುತ್ತಾ, ಲೆಟ್ ಬ್ರೆಡ್ತ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡ್ವಿ. ಎಕ್ಸ್ ನ ಇಲ್ಲಿ ಇದನ್ನ ಹಾಕ್ರಿ, ಲೆಂತ್ ಈಸ್ ಈಕ್ವಲ್ ಟು ಏನಾಗುತ್ತಾ, ಇಲ್ಲಿ 7/5 ಇಂಟು ಎಕ್ಸ್, ಅದರ ಅರ್ಥ 7x/5 ಆಯ್ತು. ಇಷ್ಟು ನಮ್ಗೆ ಗೊತ್ತಾಯ್ತಾ? ಓಕೆ, ಕ್ಲಿಯರಾ? ಹಂಗಂದ್ರ ಇಲ್ಲಿ ಬ್ರೆಡ್ತ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರೆಯಮ್ಮ, ಲೆಂತ್ ಈಸ್ ಈಕ್ವಲ್ ಟು 7x/5 ಅಂತ ಬರೆಯಮ್ಮ. ಬ್ರೆಡ್ತ್ ಇಲ್ಲಿ ಒಳ್ಳೆ ಎಕ್ಸ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವ, ಲೆಂತ್ 7x/5. ನಮಗೆ ಪೆರಿಮೀಟರ್ ಗೊತ್ತೈತಿ, ಹೌದಾ? ಪೆರಿಮೀಟರ್ ಏನಂದ್ರೆ, ಪೆರಿಮೀಟರ್ ಅಂದ್ರೆ ಏನು? ಅದರ ಸರೌಂಡಿಂಗ್ ಲೆಂತ್ ಇನ್ ಸಮ್, ಹೌದಾ? ಇವೆಲ್ಲಾ ಸೈಡ್ಸ್ ಇನ್ ಸಮ್ ಮಾಡಿದ್ರೆ ಏನ್ ಬರ್ತೈತಿ? ಪೆರಿಮೀಟರ್ ಬರ್ತೈತಿ. ಪೆರಿಮೀಟರ್ ಫಾರ್ಮುಲಾ ವೈಸರ್ ಹೋಗಮ್ಮ, ಅಥವಾ ಇವನಷ್ಟೊಂದು ನೀಟಾಗಿ ಸಮ್ ಮಾಡ್ಕೊಂಡ್ಬಿಡ್ರಲ್ಲ ಅಷ್ಟೇ. ಏನಾಗುತ್ತಾ, ಎಕ್ಸ್ ಪ್ಲಸ್ 7x/5 ಪ್ಲಸ್ 7x/5 ಈಸ್ ಈಕ್ವಲ್ಸ್ ಟು ಎಷ್ಟು? ಪೆರಿಮೀಟರ್ ಎಷ್ಟು ಹೇಳ್ಯಾರ? 48 ಸೆಂಟಿಮೀಟರ್, ಹೌದಾ? ಇಷ್ಟು ಗೊತ್ತಾಯ್ತಾ ನಮ್ಗ? ನೋಡ್ರಿ, ಇಲ್ಲಿ 2 ಫ್ರಾಕ್ಷನ್ ಅದಾವು, 2 ಮಲ್ಟಿಪಲ್ ಅದಾವು. ಈಗ ನೋಡ್ರಿ, ಯಾವಾಗ್ಲೂ ನಾವು ಎಕ್ಸ್ ಪ್ಲಸ್ ಎಕ್ಸ್ ಇದನ್ನ 2x ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಗೊತ್ತಾ? ಎಕ್ಸ್ ಅನ್ನೋದು 1x, ಇದೊಂದು ಎಕ್ಸ್, ಇನ್ನೊಂದು ಎಕ್ಸ್, ಎರಡನ್ನು ಸಮ್ ಮಾಡಿದ್ರ 2x ಆಗುತ್ತ, ಹೌದಾ? ನೆಕ್ಸ್ಟ್ ನೋಡ್ರಿ, ಪೂರ್ತಿ ಸಮ್ ಮಾಡ್ರಿ. ಎಕ್ಸ್ ಕೆಳಗಡೆ 1 ಇರುತ್ತಾ, ಇಲ್ಲಿ ಕೆಳಗಡೆ 1 ಇರುತ್ತಾ, ಅದನ್ನ ಸಮ್ ಮಾಡಮಂತಂದ್ರೆ ಅಷ್ಟು LCM ತಕ್ಕೋರಿ, 5 ಆಯ್ತು. 1 5 ಝ 1 5 ಝ 5 1 ಝ 5 1 ಝ ಏನಾಯ್ತು? 5x ಪ್ಲಸ್ 5x ಪ್ಲಸ್ 7x ಪ್ಲಸ್ 7x ಇಸ್ ಈಕ್ವಲ್ಸ್ ಟು 48 ಆಯ್ತು. ಈಗ ಎಕ್ಸ್ ಪ್ಲಸ್ ಎಕ್ಸ್ 2x ಆಗಿತ್ತಾ? ಸೇಮ್ ಅದೇ ತರ 5x ಪ್ಲಸ್ 5x 7x ಪ್ಲಸ್ 7x ಟೋಟಲ್ ಸಮ್ ಮಾಡ್ರಿ. 5 ಪ್ಲಸ್ 5 10, 10 ಪ್ಲಸ್ 7 17, 17 ಪ್ಲಸ್ 7 ಎಷ್ಟು? 17 ಪ್ಲಸ್ 7 24. ಹಂಗಂದ್ರೆ ಏನಾಯ್ತು? ಇಲ್ಲಿ ನೋಡ್ರಿ, 24x ಡಿವೈಡ್ ಬೈ 5 ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು? 48 ಆಯ್ತು. ಈ 5 ನ ಆ ಕಡೆ ಕಳಿಸ್ರಿ. 24x ಇಸ್ ಈಕ್ವಲ್ ಟು 48 ಇಂಟು 5 ಆಯ್ತು, ಹೌದಾ? ಈಗ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು. ಇಲ್ಲಿ 24 ಮಿಡಲ್ ಏನಿಲ್ಲ ಅಂದ್ರೆ ಏನಿರ್ತಾ? ಮಲ್ಟಿಪ್ಲಿಕೇಶನ್ ಸೈನ್ ಇರ್ತೈತೆ. ಈಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 48 ಇಂಟು 5 ಡಿವೈಡ್ ಬೈ 24. ಯಾಕೆ ಹೇಳ್ರಿ? ಇಲ್ಲಿ 24 ಇಂಟು ಎಕ್ಸ್ ಇರ್ತೈತಿ, ಏನಿಲ್ಲ ಅಂದ್ರ 24 ಇಂಟು ಎಕ್ಸ್ ಇರ್ತೈತಿ. ಈಗ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡಿಡಿಯೋದು? ಎಕ್ಸ್ ವ್ಯಾಲ್ಯೂ ಹೆಂಗ್ ಕಂಡಿಡಿಯೋದು? ಎಕ್ಸ್ ಇಸ್ ಈಕ್ವಲ್ಸ್ ಟು 24 1 ಝ 24 2 ಝ 5 2 ಝ 10 ಆಯ್ತು. ಎಕ್ಸ್ ವ್ಯಾಲ್ಯೂ ಏನಾಯ್ತು? 10 ಆಯ್ತು. ಹಂಗಂದ್ರ ಬಿ ಇಸ್ ಈಕ್ವಲ್ ಟು 10 ಆಯ್ತು. ನಮ್ಗೆ ಲೆಂತ್ ಬೇಕಲ್ಲ, ಲೆಂತ್ ಇದ್ದಲ್ಲ 7x/5 ಇದ್ದಲ್ಲಿ 7 ಇಂಟು 10/5 ಮಾಡ್ಕೊರಿ. 5 1 ಝ 5 2 ಝ 7 2 ಝ 14 ಮೀಟರ್ ಆಯ್ತು.
7 to the 14 centimeter. Option ಎಷ್ಟನೇದು? Option 3 is the right answer. Okay, let's move forward to next question. ಆರನೇ ಪ್ರಶ್ನೆಗೆ ಹೋಗೋಣ. What fraction does the shaded portion represents in the ಫಿಗರ್? ಇಲ್ಲಿ ನೋಡ್ರಿ, ಇಲ್ಲೊಂದು ಫಿಗರ್ ಐತಿ. ಇದನ್ನ ನಾವು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೋಬೇಕು, ಫ್ರಾಕ್ಷನ್ ಆಗಿ ಮಾಡ್ಬೇಕು. ಫಸ್ಟ್ ಫ್ರಾಕ್ಷನ್ ಮಾಡೋ ಮುಂದ ಫ್ರಾಕ್ಷನ್ ಒಳಗ ನ್ಯೂಮರೇಟರ್ ಕೆಳಗಡೆ ಡಿನಾಮಿನೇಟರ್ ಇರ್ತೈತೆ. ಡಿನಾಮಿನೇಟರ್ ಒಳಗಡೆ ಟೋಟಲ್ ಪಾರ್ಟ್ಸ್ ಎಷ್ಟದಾವ ಅಂತ ಬರೀ. ಹೌದಾ? ನ್ಯೂಮರೇಟರ್ ಒಳಗಡೆ ಸೆಲೆಕ್ಟೆಡ್ ಪಾರ್ಟ್ಸ್ ನ ಬರೀ, ಸೆಲೆಕ್ಟೆಡ್ ಅಥವಾ ಶೇಡೆಡ್ ಪಾರ್ಟ್ಸ್ ನ ಬರೀ. ಅಷ್ಟೇ ಸಿಂಪಲ್. ಈಗ ಟೋಟಲ್ ಪಾರ್ಟ್ಸ್ ಎಷ್ಟದಾವು? ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ಏನ್ ಕೊಟ್ಟಾರ ಅಂದ್ರ, ಒಂದ್ರೊಳಗ ಹಾಫ್ ಕೊಟ್ಟಾರ, ಇಲ್ಲಿ ಹಾಫ್ ಕೊಟ್ಟಾರ, ಇಲ್ಲಿ ಹಾಫ್ ಕೊಟ್ಟಾರ, ಇಲ್ಲಿ ಫುಲ್, ಇಲ್ಲಿ ಫುಲ್, ಇಲ್ಲಿ ಫುಲ್. ನಮ್ಗ ಹಾಫ್ ಪಾರ್ಟ್ ಶೇಡ್ ಮಾಡ್ಯಾರಲ್ಲ, ಇದನ್ನ ಶೇಡ್ ಮಾಡ್ಯಾರಲ್ಲ, ಇದನ್ನ ಶೇಡ್ ಮಾಡ್ಯಾರಲ್ಲ. ನಮಗ್ ಇದನ್ನೂ ಐತಲ್ಲ ಇದೇ ತರ. ಈಗ ಯೂನಿಫಾರ್ಮಿಟಿ ಇಲ್ಲಿ ಅಂದ್ರೆ ಏನ, ಇಲ್ಲೇ ಒಂದ್ರೊಳಗೆ ಎರಡು ಪಾರ್ಟ್ ಅದಾವ, ಇಲ್ಲಿ ಒಂದ್ರೊಳಗೆ ಒಂದ್ ಪಾರ್ಟ್ ಐತಿ, ಇಲ್ಲಿ ಒಂದ್ ಪಾರ್ಟ್ ಐತಿ, ಒಂದ್ ಪಾರ್ಟ್ ಐತಿ. ನಾವೇನ್ ಮಾಡೋಣ, ಎರಡೆರಡು ಪಾರ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದನ್ನು ಎರಡು ಪಾರ್ಟ್, ಎರಡು ಪಾರ್ಟ್, ಎರಡು ಪಾರ್ಟ್, ಎರಡು ಪಾರ್ಟ್, ಎರಡು ಪಾರ್ಟ್. ಅಂದ್ರೆ ಟೋಟಲ್ ಪಾರ್ಟ್ಸ್ ಎಷ್ಟು ಅದಾವು? 1 2 3 4 5 6 7 8 9 10 11 12 13 14 15 16 17 18 ಆಯ್ತು. 18 ಟೋಟಲ್ ಪಾರ್ಟ್ಸ್. ಅದನ್ನ ಕೆಳಗಡೆ ಬರೀರಿ. ಶೇಡೆಡ್ ಪಾರ್ಟ್ಸ್ ಎಷ್ಟು? 1 2 3 3 ಪಾರ್ಟ್ಸ್ ನ ಮೇಲೆ ಬರೀರಿ. 3/18 ಆಪ್ಷನ್ ಐತಾ? ಆಪ್ಷನ್ ಐತಾ? ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತಿ? LCM ಆಫ್ 2 ಕೋಪ್ರೈಮ್ ನಂಬರ್ಸ್ ಈಸ್. ಅಂದ್ರೇನು? ಕೋಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಮೊದಲ ಕೋಪ್ರೈಮ್ ನಂಬರ್ಸ್ ಅಂದ್ರೆ ಏನಂತ ತಿಳ್ಕೊರಿ, ಆಮೇಲೆ ಇದು LCM ಕಂಡಿಡ ಗೊತ್ತಾಗುತ್ತಾ. ನೆಕ್ಸ್ಟ್ ನೋಡ್ರಿ, ಈಗ ಕೋಪ್ರೈಮ್ ನಂಬರ್ಸ್ ಅಂದ್ರ ಎರಡು ನಂಬರ್ಸ್, ಅದ್ರ HCF ಏನಿರುತ್ತ 1 ಇರ್ಬೇಕು. ಸಪೋಸ್ 3 ಮತ್ತ 10 ಅಂತ ತಗೋಣ. ಇದು ನೋಡ್ರಿ, ಒಂದು ಪ್ರೈಮ್ ನಂಬರ್, ಒಂದು ಕಾಂಪೋಸಿಟ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಮತ್ತೆ ಕಾಂಪೋಸಿಟ್ ನಂಬರ್ ಇರ್ಬೋದು, ಪ್ರೈಮ್ ನಂಬರ್ ಮತ್ತೆ ಪ್ರೈಮ್ ನಂಬರ್ ಇರ್ಬೋದು. ಇದರ HCF ನೋಡ್ರಿ, 1 3s 1 10s, ಬೇರೆ ಯಾವ ನಂಬರ್ ಡಿವೈಡ್ ಆಗಲ್ಲ. ಹಂಗಂದ್ರ 3 ಮತ್ತ 10 LCM ಏನಾಗಿರುತ್ತ? 3 ಮತ್ತ 10 LCM ಕಂಡಿಡ್ರಿ ನೋಡ್ರಿ. 3 ಮತ್ತ 10 HCF 1 ಇರ್ತಾ, 1 3s 1 ಎಲ್ಲಿ ಹೋಗಲ್ಲ, 3 1s 10 ಹಂಗೆ ಬರೀರಿ. ನೆಕ್ಸ್ಟ್ 2 1s 2 5s, ನೆಕ್ಸ್ಟ್ 5 1s 1s. ಎಷ್ಟಾಯ್ತು? LCM is equals to 3 2s 6 6 5s 30 ಆಯ್ತು. ಅದ್ರ ಅರ್ಥ 3 into 10 ಡೈರೆಕ್ಟ್ ಮಾಡಿದ್ರ 30 ಬರುತ್ತ. 30 ಬರುತ್ತ. ಆಪ್ಷನ್ ಎಷ್ಟನೇದು? ದೇರ್ ಪ್ರಾಡಕ್ಟ್ ಆಗಿರುತ್ತೆ. ಅಂದ್ರೆ ಇವೆರಡು ಕೋಪ್ರೈಮ್ ನಂಬರ್ಸ್ ಇನ್ ಪ್ರಾಡಕ್ಟ್ ಆಗಿರುತ್ತಲ್ಲ ಅದು. ಹಂಗಂದ್ರ ಒಂದೇದ ಐತಿ ದೇರ್ ಪ್ರಾಡಕ್ಟ್ ಅಂತ. ಕೋಪ್ರೈಮ್ ನಂಬರ್ಸ್ ಇನ್ LCM ಏನಾಗಿರುತ್ತ? ಅದ್ರ ಪ್ರಾಡಕ್ಟ್ ಆಗಿರುತ್ತ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. The following pictograph shows the number of books sold by shopkeeper in the first 3 days of the week. First 3 days of the week ಅಂದ್ರ first 3 Mondays, Monday, Tuesday, Wednesday. ನೆಕ್ಸ್ಟ್ ನೋಡ್ರಿ, ಈ ಬಾಕ್ಸ್ ಶೋಸ್ 1 dozen ಬುಕ್ಸ್ ಅಂತ. 1 dozen ಅಂದ್ರ 1 dozen is equals to ಎಷ್ಟು? 12 ಬುಕ್ಸ್. ಹೌದಾ? ನೆಕ್ಸ್ಟ್ ನೋಡ್ರಿ, ಇಫ್ he still has 120 books remaining, how many books he had initially ಅಂತ ಕ್ವಶನ್. ಏನಂತ? The following pictograph shows the number of books sold by a shopkeeper in first 3 days of the week. ಎಷ್ಟು ಸೇಲ್ ಮಾಡ್ಯಾನವ? ಇಲ್ಲಿ 12 1 2 3 ಅಂದ್ರ 3 ಬುಕ್ಸ್. 1 book 1 box is equal to 12 ಅದಾವ, 1 dozen ಅದಾವ. 12 3s 36 ಬುಕ್ ಇಲ್ಲಿ ಸೇಲ್ ಮಾಡ್ಯಾನ. ಇಲ್ಲೇ 5 ಅದಾವ, 5 into 12 12 5s 60 ಬುಕ್ಸ್ ಇಲ್ಲಿ ಸೇಲ್ ಮಾಡ್ಯಾನ. ನೆಕ್ಸ್ಟ್ ಇಲ್ಲಿ 3 ಅದಾವ, 3 into 12 36 ಬುಕ್ಸ್ ಸೇಲ್ ಮಾಡ್ಯಾನ. ಟೋಟಲ್ ಎಷ್ಟು ಬುಕ್ಸ್ ಸೇಲ್ ಮಾಡ್ದಂಗ ಆಯ್ತು? 6 + 6 12, 6 + 4 10 13, 132 ಬುಕ್ಸ್ ಸೇಲ್ ಮಾಡ್ದಂಗ ಆಯ್ತಾ? ಮೊದಲೇ ಅವನ ಹತ್ರ 120 ಬುಕ್ಸ್ ಉಳ್ದಾವ ಅಂತ. ಉಳಿದಿದ್ದನ್ನ ಅದ್ರ ಜೊತೆ ಆಡ್ ಮಾಡ್ರಿ. ಯಾಕೆ ಹೇಳ್ರಿ? ಅವ್ರ ಟೋಟಲ್ ತಂದಿದ್ದು ಎಷ್ಟಾಯ್ತು? ನೆಕ್ಸ್ಟ್ 252 ಆಗುತ್ತಾ? ಇಷ್ಟು ಬುಕ್ ಅವನ ಹತ್ರ ಮೊದಲಿದ್ದು, ಅದ್ರೊಳಗಡೆ ಅವನು 132 ಸೆಲ್ ಮಾಡಿದ, ಉಳಿದಿರೋದು ಇಷ್ಟು ಅಂತ ಆಗುತ್ತೆ. ಹಂಗಂದ್ರೆ ಮೊದಲ ಹೌ ಮೆನಿ ಬುಕ್ಸ್ ಈ ಹ್ಯಾಡ್ ಇನಿಷಿಯಲಿ ಅಂತ ಕೊಟ್ಟಾರ. ಅಂದ್ರೆ ಮೊದಲು ಎಷ್ಟಿದ್ದು ಬುಕ್ಸ್? 252. ಆಪ್ಷನ್ 3 is the right answer. Okay, let's move forward to next question.
ಮುಂದಿನ ಪ್ರಶ್ನೆ ಹೋಗೋಣ. ಏನಂತೈತಿ? ಸಮ್ ಆಫ್ ಟೂ ನಂಬರ್ಸ್ ಈಸ್ 136. ಏನ ಸಮ್ ಎಷ್ಟೈತಿ? 136 ಐತೆ. ಅಂಡ್ ದೇರ್ ಪ್ರಾಡಕ್ಟ್ ಈಸ್ 3600. ಪ್ರಾಡಕ್ಟ್ ಎಷ್ಟೈತಿ? 3600 ಐತಿ. ಇಫ್ ಬೋತ್ ನಂಬರ್ಸ್ ಆರ್ ಸ್ಕ್ವೇರ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್ ಅಂದ್ರ ಮೊದಲ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಏನ್ ತಿಳ್ಕೊರಿ. ದೆನ್ ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್. ಸ್ಕ್ವೇರ್ ನಂಬರ್ ಅಂದ್ರೆ ಏನು? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25. ಇವೆಲ್ಲ ಏನಿವು? ಸ್ಕ್ವೇರ್ ನಂಬರ್ಸ್ ಇವು. ಈಗ ಎರಡು ನಂಬರ್ಸ್ ಸ್ಕ್ವೇರ್ ನಂಬರ್ಸ್ ಅಂತ, ಅವೆರಡು ಪ್ರಾಡಕ್ಟ್ ಎಷ್ಟಿರುತ್ತಂತ? 3600. ಸ್ವಲ್ಪ ಕರೆಕ್ಟ್ ಆಗಿ ಥಿಂಕ್ ಮಾಡ್ರಿ. 6 ಸ್ಕ್ವೇರ್ ಎಷ್ಟಿರುತ್ತ? 36 ಇರುತ್ತಾ? ಆ 36 ಇಲ್ಲಿ ಕಾಣುತ್ತಾ? 36 ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 3600 ಆಗುತ್ತಾ? ನಮಗ್ ಗೊತ್ತಿರೋ ಪ್ರಕಾರ 36 ಇಂಟು 100 ಮಾಡಿದ್ರ 3600 ಸಿಗುತ್ತಾ? ಹಂಗಂದ್ರ 36 ಅನ್ನೋದು 6 ಸ್ಕ್ವೇರ್, 100 ಅನ್ನೋದು 10 ಸ್ಕ್ವೇರ್. ಎರಡು ನಂಬರ್ ಸ್ಕ್ವೇರ್ ನಂಬರ್ಸ್. ಈಗ ನೋಡ್ರಿ, 6 ಮತ್ತ ಎರಡು ನಂಬರ್ಸ್ 36 ಮತ್ತ 100 ಎರಡನ್ನ ಕೂಡಿಸಿದ್ರ ಸಮ್ ಮಾಡಿದ್ರ 136 ಸಿಗುತ್ತಾ? ಹೌದಾ? ಹಂಗಂದ್ರ ನಮ್ಗ ಬೇಕಾಗಿರೋ ಸ್ಮಾಲೆಸ್ಟ್ ನಂಬರ್ 36. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಈಕ್ವಲ್ ಟು 49 ಅಂತ. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಅದಾವು. ಇದರ ಆನ್ಸರ್ 49 ಆಗಿರ್ಬೇಕಂತ. ಫಸ್ಟ್ ನೋಡ್ರಿ, ಫಸ್ಟ್ನೇದು ಸಾಲ್ವ್ ಮಾಡೋಣಂತ. 12 ಪ್ಲಸ್ 6 ಪ್ಲಸ್ 5 ಪ್ಲಸ್ 7. ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕಾ? ಬ್ರಾಕೆಟ್ ಒಳಗೆ ಏನೈತಿ? 6 ಇಂಟು ಅಲ್ಲ, 6 ಇಂಟು 5. ಫಸ್ಟ್ ಬೋರ್ಡ್ ಮಸ್ ರೂಲ್ ಪ್ರಕಾರ ಎಲ್ಲದರಲ್ಲಿ ಸೇಮ್ ರೂಲ್ ಅಪ್ಲೈ ಆಗುತ್ತಾ? ಫಸ್ಟ್ ಬ್ರಾಕೆಟ್, ಆಮೇಲೆ ಆಫ್, ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. ಬ್ರಾಕೆಟ್ ಫಸ್ಟ್, ಇದ್ರೊಳಗಡೆ ಮಲ್ಟಿಪ್ಲಿಕೇಶನ್. 6 5 30, 30 ಪ್ಲಸ್ 7 37. 12 ಪ್ಲಸ್ 37 ಇಸ್ ಇಕ್ವಲ್ ಟು ಏನಾಯ್ತು? 49 ಆಯ್ತು. ಅಂದ್ರ ಇದ್ರ ವ್ಯಾಲ್ಯೂ 49 ಆಯ್ತಾ? ಕ್ವಶನ್ ಏನ್ ಕೇಳಿದವರು? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಈಕ್ವಲ್ ಟು 49 ಅಂದ್ರ ಆಪ್ಷನ್ 1 ಅಲ್ಲ. ನೆಕ್ಸ್ಟ್ ಇದನ್ನ ನೋಡ್ರಿ, ಸೆಕೆಂಡ್ ಒನ್. 7 ಇಂಟು 7 ಡಿವೈಡೆಡ್ ಬೈ 7 ಇಂಟು 7. 7 7 49, 7 7 49. ಅವೆರಡನ್ನು ಡಿವೈಡ್ ಮಾಡ್ರಿ, ಆನ್ಸರ್ 1 ಬರುತ್ತಾ? ಆಪ್ಷನ್ 1 ಈಸ್ ನಾಟ್ ಈಕ್ವಲ್ ಟು 49. ಅಂದ್ರೆ ಸೆಕೆಂಡ್ ಒನ್ನೇ ರೈಟ್. ಬೇಕಾದ್ರ ಉಳಿದಿದ್ದನ್ನು ಚೆಕ್ ಮಾಡಿ ನೋಡೋಣ ಒಂದ್ಸಲ. ಯಾವ? ಆಪ್ಷನ್ ಥರ್ಡ್ ಮತ್ತ ಫೋರ್ತ್ ಒನ್. ಥರ್ಡ್ ಒನ್ ನೋಡ್ರಿ, ಏನಂತೈತಿ? 23 ಮೈನಸ್ 4 ಮೈನಸ್ 49 ಮೈನಸ್ 19 ಅಂತ. 23 ಮೈನಸ್ 4 19 ಆಯ್ತು. 19 ಮೈನಸ್ ಇಂಟು ಇದು ನೋಡ್ರಿ, ಮೈನಸ್ 49 ಮೈನಸ್ 19 ಏನ್ ಮಾಡ್ಬೇಕು? ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. 49 59 60 68 ಆಗುತ್ತ. ಮೈನಸ್ ಏನಾಯ್ತು ಇವಾಗ? 19 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ 68. 68 ಒಳಗಡೆ 19 ಕಳೆ ಎಷ್ಟು ಬರುತ್ತಾ? ಇದನ್ನು 49ಗೆ ಈಕ್ವಲ್ ಆಗಲ್ಲ. ಎಷ್ಟಾಗುತ್ತಾ? 8 17 77 ಆಗುತ್ತಾ. ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 49. ಇದು ಕೂಡ ರೈಟ್ ಆಗುತ್ತಾ? ನೆಕ್ಸ್ಟ್ 10 4 40 ಪ್ಲಸ್ 9 49. ಈ ನೋಡ್ರಿ, ಇದ್ರೊಳಗಡೆ ಒಂದೇ ಆಪ್ಷನ್ ರೈಟ್ ಇಲ್ಲ. ಆಪ್ಷನ್ 2 ಮತ್ತು ಆಪ್ಷನ್ 3 ಎರಡೂ ರೈಟ್. ಅದಕ್ಕಾಗಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು. ಓಕೆ, ಮತ್ತೆ ಬೇರೆ ಕ್ವಶನ್ಸ್ ತಗೊಂಬರೋಣ. ಬೇರೆ ಟಾಪಿಕ್ಸ್ ಗೊತ್ತೇನಾ? ಮತ್ತೆ ಬೇರೆ ಸಿಗೋಣ. ಇಲ್ಲಿ ನೋಡ್ರಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇಂದನೂರ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಡೈಲಿ ಆನ್ಲೈನ್ ಕ್ಲಾಸಸ್ ನೀವು ನೋಡಬಹುದು. ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮತ್ತೆ ಫೇಸ್ಬುಕ್ ಹ್ಯಾಂಡಲ್ ನೋಡೋದ್ರಿಂದ ನಮ್ಮ ಡೈಲಿ ಅಪ್ಡೇಟ್ಸ್ ಮತ್ತೆ ನಮ್ಮ ಮಕ್ಕಳನ್ನ ಆಕ್ಟಿವಿಟೀಸ್ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಮತ್ತೆ ನಾಳೆ ಸಿಗೋಣ ಅಂತ ಮತ್ತೆ ಬೇರೆ ಟಾಪಿಕ್ ಮತ್ತೆ ಕ್ವಶನ್ಸ್ ನ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು. Sir,